ವೃತಾಸುರನೆಂಬ ರಾಕ್ಷಸನು ಬ್ರಹ್ಮ ದೇವನಿಂದ ಅದ್ವಿತೀಯ ವರವನ್ನ ಪಡೆದುಕೊಂಡು ದೇವಲೋಕದ ಅಧಿಪತಿಯಾದಂತಹ ದೇವೇಂದ್ರನನ್ನ ಸೋಲಿಸಿ ಇಂದ್ರಲೋಕವನ್ನ ತನ್ನ ಅಧೀನಕ್ಕೆ ತೆಗೆದುಕೊಳ್ತಾನೆ. ನಂತರ ಸಮಗ್ರ ಸೃಷ್ಟಿಯನ್ನ ಅಂಧಕಾರಕ್ಕೆ ನೂಕಿ ಮೂರು ಲೋಕವನ್ನ ತಲ್ಲಣಗೊಳಿಸ್ತಾನೆ. ವೃತಾಸುರನನ್ನ ಸಂಹರಿಸಲು ದೇವತೆಗಳ ಯಾವುದೇ ದಿವ್ಯಾಸ್ತ್ರವು ಬಳಕೆಗೆ ಬಾರದಿದ್ದಾಗ ಎಲ್ಲಾ ದೇವತೆಗಳು ಭಗವಂತ ಮಹಾವಿಷ್ಣುವಿನಲ್ಲಿ ಮೊರೆ ಹೋಗ್ತಾರೆ. ಆಗ ಶ್ರೀ ಮಹಾವಿಷ್ಣುವು ಋಷಿ ದದೀಚಿಯ ಹತ್ರ ಇವರನ್ನೆಲ್ಲ ಕಳಿಸ್ತಾನೆ. ದೇವತೆಗಳೆಲ್ಲರೂ ನಡೆದ ವೃತ್ತಾಂತವನ್ನ ತಿಳಿಸಿದಾಗ ಮಹಾನ್ ಋಷಿಯು ತನ್ನ ಸಂಪೂರ್ಣ ತಪಸ್ಸಿನ ಯೋಗದಾನದ ಮುಖಾಂತರ ದೇಹವನ್ನ ತೊರೆದು ಅದರಂತೆ ದೇಹ ತ್ಯಾಗ ಮಾಡಿದ ಋಷಿಯ ಅಸ್ಥಿಯಿಂದ ಭಗವಂತ ವಿಶ್ವಕರ್ಮರು ವಜ್ರಾಯುಧವನ್ನ ನಿರ್ಮಿಸಿ ದೇವೇಂದ್ರನಿಗೆ ನೀಡ್ತಾರೆ. ಇದರಿಂದ ದೇವೇಂದ್ರರು ಕ್ರೂರ ರಾಕ್ಷಸನಾದಂತಹ ವೃತಾಸುರನನ್ನ ಸಂಹರಿಸಿ ಲೋಕ ಕಲ್ಯಾಣವನ್ನ ಮಾಡ್ತಾರೆ. ಸಮಗ್ರ ಸೃಷ್ಟಿಯ ಒಳಿತಿಗಾಗಿ ತಮ್ಮ ದೇಹವನ್ನ ದಾನ ಮಾಡಿದ ಮಹರ್ಷಿ ದದೀಚಿಗೆ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸುತ್ತಾ ನಮ್ಮ ಧರ್ಮ ಹಾಗೂ ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಹೆಮ್ಮೆ ಇರಲಿ. ಜೈ ಶ್ರೀರಾಮ್.